ಪ್ರಮುಖ ಸುದ್ದಿಗಳು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ವರದಿ. ಕುಳಾಲ ಹೋಬಳಿ ವ್ಯಾಪ್ತಿಯ ಗಜ್ಜಿಮೇನಹಳ್ಳಿ ಹೊಳೆ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಸೋಮವಾರದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ. ಕಾರ್ತಿಕ ಮಾಸದ ಸೋಮವಾರದಂದು ಹೊಳೆ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತಸಾಗರ. ಕೊರಟಗೆರೆ ತಾಲೂಕಿನ ಕೊಳಾಲ ಹೋಬಳಿ ವ್ಯಾಪ್ತಿಯ ಗೆಜ್ಜೆಮೇನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನೆಲೆಸಿರುವ ಹೊಳೆ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಭಕ್ತಾದಿಗಳು ಹಾಗೂ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ವಿಶೇಷ ಹೋಮ ಪೂಜೆ ನೆರವೇರಿಸಲಾಯಿತು. ಸ್ಫಟಿಕಮಣಿ ಇರುವ ಕೆಲವು ಪುಣ್ಯಕ್ಷೇತ್ರಗಳಲ್ಲಿ ಈ ಕ್ಷೇತ್ರವು ಒಂದಾಗಿದೆ ಎಂದು ಹೇಳುತ್ತಾರೆ ಇಲ್ಲಿನ ಹಿರಿಯರು. ಇತಿಹಾಸ ಪ್ರಸಿದ್ಧ ಹೊಂದಿರುವ ಈ ಕ್ಷೇತ್ರದ ಶ್ರೀ ಹೊಳೆ ನಂಜುಂಡೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಭಕ್ತರು ಬೇಡಿ ಬರುವ ಇಷ್ಟಾರ್ಥಗಳು ನೆರವೇರಿಸುತ್ತವೆ ಎನ್ನುವುದು ಇಲ್ಲಿನ ವಾಡಿಕೆ. ಪ್ರತಿ ಸೋಮವಾರ ಸೇರಿದಂತೆ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿಗೆ ಬರುತ್ತಾರೆ. ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ಹರಕೆಗಳನ್ನು ತೀರಿಸಲು ಇಲ್ಲಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಹೀಗೆ ಬರುವ ಭಕ್ತಾದಿಗಳು ಇಲ್ಲಿಯೇ ವಿಶೇಷ ಭೋಜನಗಳನ್ನು ಸಿದ್ಧಪಡಿಸಿ ದೈವರಿಗೆ ನೈವೇದ್ಯಗಳನ್ನು ಅರ್ಪಿಸಿ ಬರುವ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಭೋಜನವನ್ನು ಸವಿಯುವುದು ಇಲ್ಲಿನ ವಾಡಿಕೆಯಾಗಿದೆ. ಹೊಳೆ ನಂಜುಂಡೇಶ್ವರ ಸ್ವಾಮಿಯ ಸಮಿತಿಯ ಸದಸ್ಯರೊಬ್ಬರು ನಮ್ಮೊಂದಿಗೆ ದೇವಸ್ಥಾನದ ಬಗ್ಗೆ, ದೇವಾಲಯದ ಇತಿಹಾಸದ ಬಗ್ಗೆ ಮಾತನಾಡಿದರು. ಇಲ್ಲಿಗೆ ಬರುವ ಭಕ್ತರ ವಿಶ್ರಾಂತಿಗಾಗಿ ಒಂದು ವಿಶ್ರಾಂತಿ ಗೃಹ, ಈ ಗ್ರಾಮಕ್ಕೆ ಬರುವ ರಸ್ತೆ ಸರಿಪಡಿಸುವುದು ಮತ್ತು ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿರುವ ಕಾರಣ ಇಲ್ಲಿಗೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕೆಂದು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ವಿಶೇಷ ವರದಿ ಕೊರಟಗೆರೆ ಹರೀಶ್ ಬಾಬು. ನಂಜುಂಡೇಶ್ವರ ದೇವಸ್ಥಾನ ಇದು ಪುರಾತನವಾದಂಥ ದೇವಸ್ಥಾನ. ಸುಮಾರು 3 ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ. ಇಲ್ಲಿ ಸಾವಿರಾರು ಜನರು ಶಿವರಾತ್ರಿ ಟೈಮಲ್ಲಿ ಮತ್ತು ಕಾರ್ತಿಕ ಮಾಸದಲ್ಲಿ ಲಕ್ಷಾಂತರ ಜನ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗ್ತಾರೆ. ಮತ್ತು ಇಲ್ಲಿ ಈ ದೇವಸ್ಥಾನಕ್ಕೆ ನಮ್ಮ ಸರ್ಕಾರದ ಕಡೆಯಿಂದ ಬಸ್ಸಿನ ಸೌಲಭ್ಯ ಮತ್ತು ಒಂದು ಸಮುದಾಯ ಭವನ, ಇಲ್ಲಿ ಭಕ್ತಾದಿಗಳು ಓಡಾಡೋದಕ್ಕೆ ಸಾರಿಗೆ ಸೌಲಭ್ಯ ಇವೆಲ್ಲ ಒದಗಿಸ್ಕೊಟ್ಟು ನಮ್ಮ ದೇವಸ್ಥಾನವನ್ನು ಇನ್ನೂ ಅಭಿವೃದ್ಧಿಪಡಿಸ್ಬೇಕಂತೇಳಿ ತಮ್ಮ ಮುಖೇನ ಕೇಳ್ಕೊಳ್ತಾರೆ. ನಾಗರಾಜು ಅಂತ ಇಲ್ಲಿ ಸದಸ್ಯತ್ವ ಆಗಿ ಒಂದು 5 ವರ್ಷ ಆಗಿದೆ. ನಾವು ಬಂದಾಗ ಚಿಕ್ಕದಾಗಿ ಸ್ವಲ್ಪನೇ ಇತ್ತು. ಈಗೆಲ್ಲ ನಾವು ಎಲ್ಲ ಸದಾಧ್ಯಕ್ಷಗಳು ಎಲ್ಲ ಸೇರಿ ನಾವು ಇಲ್ಲಿ ಕಮಿಟಿ ಮಾಡಿ ಒಂದು ಇದನ್ನು ಮಾಡಿ ಎಲ್ಲ ದೊಡ್ಡದಾಗಿ ಇದನ್ನು ಮಾಡ್ಕೊಂಡು ದಾಸೋಹ ಮಾಡಬೇಕು ಅಂತ ಹೇಳಿ ಇಲ್ಲಿ ಸುತ್ತ ಹಳ್ಳಿ ಗ್ರಾಮಗಳಲ್ಲಿ ಎಲ್ಲರೂ ಒಳಪಡಿ ತಗೊಂಡಿರ್ತಾರೆ. ಅವರು ತರಕಾರಿ ತಗೊಂಡ್ಬರ್ಬೋದು, ಬೇರೆ ಥರ ಸಹಾಯ ಮಾಡೋದು ಎಲ್ಲ ಇದನ್ನು ಮಾಡಿದ್ದಾರೆ. ಆಮೇಲೆ ಎಲ್ಲ ಭಕ್ತಾದಿಗಳಿಗೂ ಇಷ್ಟಾರ್ಥ ನೆರವೇರಿದೆ. ಆಮೇಲೆ ಕಿವಿ ಸೋರೋದಿರ್ಬೋದು, ಬೆಂಟ್ ಆಗೋದಿರ್ಬೋದು, ಗಾಯ ಆಗಿರೋದು ಇರ್ಬೋದು, ಎಲ್ಲನೂ ಚೆನ್ನಾಗಿದೆ. ಬೆಂಗಳೂರಿಂದ ಬರ್ತಾರೆ, ದಾವಣಗೆರೆಯಿಂದಲೂ ಸುಮಾರು ಜನ ಬಂದಿದ್ದಾರೆ, ತುಮಕೂರಿಂದ ಬರ್ತಾರೆ, ಕೊರಟಗೆರೆ ಈ ಸುತ್ತ ಲೋಕಲ್ನಲ್ಲಿ ಸುಮಾರು ಜನ ಬರ್ತಾರೆ. ಎಲ್ಲ ರೈತರುಗಳು ಬರ್ತಾರೆ. ಎಲ್ಲ ರೈತರುಗಳು ಬಂದು ಎಲ್ಲ ನಮ್ಗೆ ಸಹಕಾರ ಕೊಟ್ಟು ಇನ್ನೂ ಒಂದು ಸ್ವಲ್ಪ ಹೆಚ್ಚಿನದಾಗಿ ದಾಸೋಹ ಶುರು ಮಾಡಬೇಕು ಅಂತ ಹೇಳಿ ನಾವು ಈಗ ಶುರು ಮಾಡಿದ್ದೀವಿ. ಈಗ ಸದ್ಯದಲ್ಲೇ ನೆಕ್ಸ್ಟ್ ವೀಕಲ್ಲಿ ಶುರು ಮಾಡಬೇಕು ಅಂತ ಇದ್ದೀವಿ. ಭಕ್ತಾದಿಗಳು ತುಂಬ ಕೈ ಜೋಡಿಸೋದ್ರಿಂದ ನಮಗೆ ಏನೂ ತೊಂದರೆ ಆಗ್ತಾ ಇಲ್ಲ. ಇದು ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಕೇಳಿಕೊಂಡಾಗೆ ಇಲ್ಲಿ ಶಿವ ವರ ಕೊಡ್ತಾರೆ. ದಿನೇ ದಿನೇ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾವು ಹೋದ ವಾರ 40,000 ಕಲೆಕ್ಟ್ ಆಗಿತ್ತು. ಈ ಸಾರಿ ಏನಿಲ್ಲ ಅಂತಾರು ಒಂದು 50,000 ಕಲೆಕ್ಟ್ ಆಗುತ್ತೆ. ನಾವು ಯಾರಿಗೂ ಡಿಮ್ಯಾಂಡ್ ಮಾಡಲ್ಲ, ಯಾವುದೇ ಒಂದು ಇದಿಲ್ಲ. ಅವ್ರಿಗೇನು ಸಹಾಯಾರ್ಥ ಏನು ಮಾಡಬೇಕು ಅನ್ನಿಸ್ತದ ಅವರು ಬಂದು ಭಕ್ತರು ಬಂದು ರಸೀದಿ ತಗೊಂತಾರೆ, ರಸೀದಿ ಪಡ್ಕೊಂಡು ಇದನ್ನು ಮಾಡ್ಕೊತಾರೆ. ಎಲ್ಲನೂ ಒಂದು ನೀಟಾಗಿ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಇನ್ನೂ ಹೆಚ್ಚಿನದಾಗಿ ನಮ್ಮ ದೇವಸ್ಥಾನಕ್ಕೆ ಇನ್ನೂ ಭಕ್ತಾದಿಗಳು ಜಾಸ್ತಿ ಆಗ್ತಾರೆ ಅನ್ನೋದು ಒಂದು ನಮಗೆ ನಂಬಿಕೆ ಇದೆ. ನಾವು ಚಿಕ್ಕ ಹುಡುಗರಾಗಿಂದ ಬರ್ತಾ ಇದ್ದೀವಿ. ನಮಗೆ ಇದು ಮಂದೇವರು ನಂಜುಂಡೇಶ್ವರ, ಅದಕ್ಕೆ ಇಲ್ಲಿಗೆ ಬರೋದು. ಇವಾಗ ಬೆಂಗಳೂರಲ್ಲಿದ್ದೀನಿ, ಬೆಂಗಳೂರಿಂದನೇ ಬಂದು ಪೂಜೆ ಮಾಡಿಸ್ಕೊಳ್ಳೋದು.
ಮಾಡ್ತೀವಿ ವರ್ಷಕ್ಕೊಂದ್ಸರಿ. ನಮಗೆ ಎಲ್ಲ ಒಳ್ಳೇದಾಗಿದೆ. ಅದಕ್ಕೋಸ್ಕರ ಏನೇನು ಅರ್ಕೆ ಕಟ್ಕೊಂಡಿದ್ದೀರಿ? ಏನು ಅರ್ಕೆ ಏನಿಲ್ಲ, ನಮಗೆ ನಾವು ಮನಸ್ಸಾಗ ಏನು ಅನ್ಕೊಳ್ತೀವೋ ಅದು ನಮಗೆ ಒಳ್ಳೇದಾಗಿದೆ. ನಾನು ಚಿಕ್ಕ ಹುಡುಗಿಂದ ಇಲ್ಲಿಗೆ ನಾವು ಬರ್ತಾ ಇರೋದು. ನಾವು ಅಮ್ಮನ ಮನೆಯಾಗಿದ್ದಾಗೂ ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ. ಕಾರ್ತಿಕ್ ಮಾಸದಲ್ಲಿ? ಕಾರ್ತಿಕ್ ಮಾಸ ಅಂತಿಲ್ಲ, ಯಾವಾಗಾದ್ರೂ ಒಂದು ಟೈಮ್ ವರ್ಷ ಬಂದು ಪೂಜೆ ಮಾಡಿಸ್ಕೊಂಡು ನಾನು ಹೋಗ್ತೀನಿ. ಅಮ್ಮನ ಮನೆಯಾಗಿದ್ದಾಗೂ ಬರ್ತಿದ್ದೆ, ಒಳನೆಲೆಗೆ. ಇಲ್ಲಿ ಬೆಂಗಳೂರಾಗಿದ್ದೀನಿ, ಅಲ್ಲಿಂದನೂ ಬರ್ತೀನಿ. ಸಿ ಎನ್ ನಾಗೇಂದ್ರ ಅಂತ ನನ್ನ ಹೆಸರು. ನಾನು ಈ ಊರಿನೇನೆ. ನಾನು ಸುಮಾರು ಪುರಾತನ ಕಾಲದಿಂದಲೂ ಈ ನಂಜುಂಡೇಶ್ವರ ದೇವಸ್ಥಾನದ ಇದೆ. ಅದಕ್ಕೆ ಹಿಂದೆ ಸುಮಾರು ಈ ಥರ ದೇವಸ್ಥಾನ ಇರಲಿಲ್ಲ. ಈಗ ನಮ್ಮ ಟ್ರಸ್ಟ್ನವರೆಲ್ಲ ಸೇರಿಕೊಂಡು ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಇಲ್ಲಿ ಸುಮಾರು ಲಕ್ಷಾಂತರ ಜನ ಬೆಂಗಳೂರಿಂದಲೂ ಮತ್ತು ಈ ಕಡೆ ಸಿರಾ ಪಾವಗಡದಿಂದಲೂ ಈ ದೇವಸ್ಥಾನಕ್ಕೆ ಜನಗಳು ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಅವರಿಗೆ ನಮಗೆ ಇಲ್ಲಿ ಒಂದು ಊಟದ ಸೌಕರ್ಯ, ಒಂದು ಸಮುದಾಯ ಭವನ ಬೇಕಾಗಿರೋದ್ರಿಂದ ಇಲ್ಲಿ ಅವಶ್ಯಕತೆ ಇದೆ. ಈ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಪಡಿಸಬೇಕಾಗಿದೆ. ಆದ್ದರಿಂದ ತಾವು ದಯಮಾಡಿ ಇದಕ್ಕೆ ಒತ್ತು ಕೊಟ್ಟು ಇದನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ಮನವಿ. ನನ್ನ ಹೆಸರು ಹನುಮಂತೇಗೌಡ ಅಂತ, ಇಲ್ಲೇ ಪಕ್ಕದೂರಿನವರು. ಇದು ಪುರಾತನವಾದ ದೇವಸ್ಥಾನ. ಇಲ್ಲಿ ಸ್ಫಟಿಕಲಿಂಗ ಇರ್ತದೆ. ಕರ್ನಾಟಕದಲ್ಲಿ 3-4 ಕಡೆ ಮಾತ್ರ ಸ್ಫಟಿಕಲಿಂಗ ಇರೋದು. ಈ ಭಕ್ತಾದಿಗಳು ಏನೇ ಹರಕೆ ಕಟ್ಕೊಂಬಂದರು ಹರಕೆ ಅವನ ಪೂಜೆಯಿಂದ ಎಲ್ಲ ನಿವಾರಣೆ ಆಗ್ತಾಯಿದೆ. ಇಲ್ಲಿ ಟ್ರಸ್ಟು ಮಾಡಿ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ವಿ. ದಯವಿಟ್ಟು ಸಹಕಾರ ಕೊಡಬೇಕು. ಹಲವಾರು ಸಾರ್ವಜನಿಕರು, ನಮ್ಮ ಅಧಿಕಾರಿಗಳು ಯಾರೂ ಗಮನ ಕೊಡ್ತಾ ಇಲ್ಲ. ಇಲ್ಲಿ ಒಂದು ಹಳ್ಳ ಹೋಗ್ತಾಯಿದೆ, ಹಳ್ಳಕ್ಕೆ ಒಂದು ಮೋರೆ ಆಗಬೇಕು, ರಿವಿಟ್ಮೆಂಟ್ ಆಗಬೇಕು, ಒಂದು ಸಮುದಾಯ ಭವನ ಬೇಕು. ದಯವಿಟ್ಟು ಪತ್ರಕರ್ತರು ಎಲ್ಲರೂ ಸೇರಿ ಸಹಕಾರ ಕೊಟ್ಟರೆ 2 ಕೈ ಸೇರಿ ಚಪ್ಪಾಳೆ ಅನುಕೂಲ ಆಗ್ತದೆ. ಯಾವ ಗ್ರಾಮದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಇದು? ಯದಮೇನಹಳ್ಳಿ ಗ್ರಾಮ, ಚಿನ್ನಹಳ್ಳಿ ಪಂಚಾಯಿತಿ, ಕೋಳಾಲ ಹೋಬಳಿ. ಮೊದಲು ಇಲ್ಲಿ ಸದಾಕಾಲ ವರ್ಷದ 6 ತಿಂಗಳು ನೀರು ಹರಿಯೋದು. ಮಧುಗಿರಿ ಎಕ್ಸಿಕ್ಯೂಟಿವ್ ನೀರು ಒಂದು ಸಣ್ಣದಾಗಿ ಮೋರಿ ಕಟ್ಟಿಸ್ಕೊಟ್ಟವ್ರೆ. ಇದು ಮಂಡ್ ರಸ್ತೆ, ಜಲ್ಲಿಯಾಗಿ ಕನ್ಸಲ್ಟೇಷನ್ ರಸ್ತೆನಾದರೂ ಆಗಬೇಕು. ಯಾರೂ ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ರಸ್ತೆಗೆ ಒಂದು ಟಾರ್ ಹಾಕ್ಸ್ಕೊಟ್ಟು ಅನುಕೂಲ ಮಾಡಿಕೊಡುವಾಗ ಕೇಳ್ತಾರೆ. ಬಸ್ಸಿನ ಸೌಕರ್ಯನೂ ಮಾಡಿ. ಚನ್ನಕೇಶವ, ಇದು ಕೋಲಾರ. ನಾವು ಕೋಲಾರ ಸ್ವಂತ ಊರು. ನಾವಿಲ್ಲಿ ದೇವಸ್ಥಾನಕ್ಕೆ ಮಧ್ಯದಲ್ಲಿ ನಡ್ಕೊಂಡು ಹೋಗಿದ್ದೀವಿ. ನಮ್ಮ ತಾತ ಕಾಲದಿಂದಲೇ ಈ ದೇವಸ್ಥಾನದಲ್ಲಿ ಊಟ ಅಂತ ನೆನೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮಂಡ್ಯಗಳೆಲ್ಲ ಹೇಗೆ ಕೊಡ್ತಿದ್ವಿ. ಮಕ್ಕಳು ಮೊಮ್ಮಕ್ಕಳೆಲ್ಲ ಇಲ್ಲೇ ನೆನೆಸ್ತಾರೆ. ಬಂದಂಥ ಭಕ್ತಾದಿಗಳಿಗೆ ವರ್ಷಕ್ಕೊಂದ್ಸರಿ ಕಾರ್ತಿಕದಲ್ಲಿ ಈ ಸುತ್ತಿನ ಪಂಚಾಯತಿಯಲ್ಲಿ ಬರುವಂಥ ಶಾಲೆಗೆ, ಗೌರ್ಮೆಂಟ್ ಶಾಲೆಯಲ್ಲಿ ಹೋದಂಥ ಮಕ್ಕಳುಗಳಿಗೆ ಉಚಿತವಾಗಿ ಈ ಅನ್ನಪ್ರಸಾದವನ್ನು ವಿನಿಯೋಗ ಮಾಡ್ತೀವಿ. ಬಂದಂಥ ಭಕ್ತಾದಿಗಳು ವಿನಿಯೋಗ ಮಾಡಿಬಿಟ್ಟು ವರ್ಷ ಕಾರ್ಯ ನಡೆಸ್ತಾರೆ. ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈ ಕೆಲಸ? ನಾಳೆ ಒಂದು 20 ವರ್ಷ. 30 ವರ್ಷ. ಎಷ್ಟು ಸಾವಿರ ಜನ ಬರ್ತಾರೆ ಆ ಟೈಮಲ್ಲಿ ನೀವು ಊಟದ ವ್ಯವಸ್ಥೆ ಮಾಡಿ? ನನ್ನ ಲೆಕ್ಕಕ್ಕೆ ಇವತ್ತಿನ ಇದಕ್ಕೆ ಒಂದು 600-700 ಜನ ಊಟ ಮಾಡಿದ್ದಾರೆ. ಇನ್ನೂ ಬರೋ ಮೂಮೆಂಟ್ ಇದೆ, ಮಾಡಿ ಸಂಜೆವರೆಗೂ 5 ಗಂಟೆ ಬೇಕು. 5 ಗಂಟೆವರೆಗೂ. ಥ್ಯಾಂಕ್ ಯು. ನಾವು ಇಲ್ಲಿ ಯದಮೇನಹಳ್ಳಿ ಅಂತ ಗ್ರಾಮ, ಕೋಲಾರ ಪೋಸ್ಟು ಮತ್ತು ಕೊಡಕೆರೆ ತಾಲೂಕು ಗ್ರಾಮ. ಇದು ಇಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆ. 1923ರಲ್ಲಿ ಇದು ಪ್ರತಿಷ್ಠಾಪನೆ ಆಗಿರೋದು. ಹಿಂದೆ ಪುಟ್ಟರಾಜರು ಅಂತೇಳಿ, ಅಂದರೆ ಅವರು ನಮಗೆ ಮುತ್ತಾತ ಆಗಬೇಕು, ಅವರು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ದೇವ್ರನ್ನ ಕಾಶಿಯಿಂದ ತಾಂಬಂದಿರೋದಂಥ ಒಂದು ಪ್ರತೀತಿ ಇದೆ. ಇದು ವಿಶೇಷ ಏನಪ್ಪ ಅಂದರೆ, ಅವರು ಕಾಶಿ ಯಾತ್ರೆ ಹೋದಾಗ ಅವ್ರಿಗೆ ಗುರುಗಳು ದರ್ಶನ ಆಗಿ ಅವರು ಒಂದು ಸಾಲಿಗ್ರಾಮ ಕೊಟ್ಟಿದ್ದಾರಂತೆ. ಆ ಸಾಲಿಗ್ರಾಮ ಜನಗಳಿಗೆ ಗೊತ್ತಾಗಬಾರ್ದು, ಗೋಪ್ಯವಾಗಿರಬೇಕು ಅಂತ ಒಂದು ಮಾತಾಡಿದರು. ಅದರಂತೆ ಬಂದು ಇಲ್ಲಿ ಹೊಳೆಯಲ್ಲಿ ಅವರಿಗೆ ಕೆಲವು ಜಾಗಗಳನ್ನ ಗುರ್ಸೋದಕ್ಕೆ ಹೇಳಿ ಆ ಜಾಗಗಳೆಲ್ಲ ಗುರುತಿಸಿದ ಮೇಲೆ ಪ್ರೇರಣೆ ಆಯ್ತದೆ ಈ ಕಡೆ ಬಲವಾರದಲ್ಲಿ ಮಾಡಲೇಬೇಕು ಅಂತ. ಅವಾಗ ಅದು ನೀರು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಬ್ಬ ರೈತರ ಜಮೀನಿದು. ರೈತರನ್ನು ಕೇಳಿದಾಗ ಅವರು ಇಲ್ಲಪ್ಪ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಈ ಕಾಡಲ್ಲಿ ಇಲ್ಲಿ ದೇವಸ್ಥಾನ ಕಟ್ಟೋಕ್ಕಾಗಲ್ಲ, ಈ ಥರ ಆಗಲ್ಲ ಅಂತಂದಾಗ ಆಯಿತು ಬಿಡಪ್ಪ ಅಂತಂದ್ರಂತೆ. ಮತ್ತು ಆ ರೈತರಿಗೆ ಆ ಭಗವಂತ ಹೋಗಿ ಪ್ರೇರಣೆ ಆಯ್ತದೆ, ನೀನು ಜಮೀನು ಕೊಡೋರಿಗೆ ದೇವಸ್ಥಾನ ಮಾಡಲಿ ಅಂತ. ಆಗ ಅವರು ಬಂದು ವಾಪಸ್ ನಮ್ಮ ಮುತ್ತಾತ ಅವರಿಗೆ, ಪುಟ್ಟದಾರರಿಗೆ ಆ ಜಮೀನನ್ನು ದಾನ ಪತ್ರ ಬರೆದು ದಾನ ಕೊಟ್ಟಿದ್ದಾರೆ ಈ ಜಮೀನನ್ನು. ಆಗ ಅವರು ಬಲಭಾಗದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಪ್ರೇರಣೆ ಆದಮೇಲೆ ಅವರು ಸೇರಿ ಇಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದರು. ಚಪ್ರ ಹಾಕಿ ಅವತ್ತಿನ ಕಾಲದಲ್ಲಿ ಚಪ್ರ ಹಾಕಿ ಪ್ರತಿಷ್ಠಾಪನೆ ಮಾಡಿದರು. ಆದ ನಂತರ ಅವ್ರ 2 ಮಕ್ಕಳು, ಒಬ್ಬರು ವೀರಪ್ಪ ದೇವರು ಅಂತೇಳಿ, ಒಬ್ಬರು ವಿಷಕಂಠ ದೇವರು ಅಂತೇಳಿ. ವೀರಪ್ಪ ದೇವರಿಗೆ ಮದುವೆ ಆಗಿದೆ, ಅವ್ರ ಮಕ್ಕಳು ಮೊಮ್ಮಕ್ಕಳು. ನಾವು ವಿಷಕಂಠ ದೇವರಿಗೆ ಪಟ್ಟ ಕಟ್ಟಿ ಸ್ವಾಮೀಜಿ ಮಾಡಿದರು, ಅವ್ರು ನಮಗೆ ತಾತ ಆಗಬೇಕು. ವೀರಪ್ಪ ದೇವರು ತಾತ ಆಗಬೇಕು. ಈ ವಿಷಕಂಠ ದೇವರು ದೇವಸ್ಥಾನದ ಜೀರ್ಣೋದ್ಧಾರ ಮಾಡ್ಕೊಂಡು ಹೋಗ್ತಾ ಇದ್ರು. ಅದನಂತರ ಅವರು ಶಿವೈಕ್ಯರಾದ ನಂತರ ನಮ್ಮ ತಂದೆಯವರಾದ ಪಂಚಾಕ್ಷರಯ್ಯನವರು ಬಂದರು, ಅವರು ನಡೆಸ್ಕೊಂಡು ಹೋಗ್ತಿದ್ರು. ತದನಂತರ ಅವರು ಶಿವೈಕ್ಯರಾದ್ಮೇಲೆ ನಾನು ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದೀನಿ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಭಕ್ತಾದಿಗಳಿಗೆ ಕೋರಿಕೆಗಳು ಈಡೇರೋದು ಸತ್ಯ.
ಕಿವಿ ಸೋರೋದಿರ್ಬೋದು, ಕಿವಿ ನೋವು, ಗಂಟುಗಳು, ಏನೇ ಶರೀರದಲ್ಲಿ ಸಮಸ್ಯೆ ಆದರೂ ಹರಕೆ ಮಾಡ್ಕೊತಾರೆ. ಬೆಳ್ಳಿ ರೂಪದಲ್ಲಿ ಹರಕೆ ಕೊಡ್ತಾರೆ, ಅಂದರೆ ಕಿವಿ ಗಂಟು, ಕಿವಿ ಥರ ಹರಕೆ ಕೊಡ್ತಾರೆ. ಮತ್ತು ಮಕ್ಕಳು ಇದ್ದವರು, ಮದುವೆ ಆಗಿದ್ದವರು, ಮತ್ತು ಕೆಲಸ ಕಾರ್ಯ, ಅವ್ರ ಇಷ್ಟಾರ್ಥಗಳೆಲ್ಲ ನೆರವೇರಿದೆ. 100% ನೆರವೇರೋದಂತೂ ಸತ್ಯ. ಅದರಂತೆ ಭಕ್ತಾದಿಗಳು 1000 ಜನ ಕೊಡ್ತಾ ಇದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷ ಕಾರ್ತಿಕ್ ಸೋಮವಾರಗಳು 4 ಬರಲಿ 5 ಬರಲಿ, ಒಂದೊಂದು ವಾರ ಒಂದೊಂದು ವಿಶೇಷ ಅಲಂಕಾರ ವಿಶೇಷವಾಗಿ ನಡೆಯುತ್ತೆ. ಪ್ರಸಾದ ವಿನಿಯೋಗ ಇರುತ್ತೆ. ಶಿವರಾತ್ರಿ ಹಬ್ಬದ ದಿನ ತುಂಬ ಜನ ಇರ್ತಾರೆ. ಅವತ್ತು ವಿಶೇಷವಾಗಿ ಅಲಂಕಾರಗಳು ಇರುತ್ತೆ. ವಿಶೇಷವಾಗಿ ಎಲ್ಲರೂ ಅನ್ನ ಸಂತರ್ಪಣೆ, ದಾಸೋಹ ಎಲ್ಲ ಇರುತ್ತೆ. ಮಜ್ಜಿಗೆ, ಪಾನಕ, ಹೆಸರುಗಳು ಎಲ್ಲ ತುಂಬ ಭಕ್ತಾದಿಗಳು ಹಂಚುತ್ತಾರೆ. ಭಕ್ತಾದಿಗಳು ಭಾಳ ಸಂತೋಷದಿಂದ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಪ್ರಸಾದ, ತೀರ್ಥ, ಪ್ರಸಾದ ಎಲ್ಲವನ್ನು ಪಡ್ಕೊಂಡು ತುಂಬ ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಪ್ರತಿನಿತ್ಯ ಬೆಳಗ್ಗೆ ಪೂಜೆ ಮಾಡ್ತೀವಿ ನಾವು. ಭಕ್ತಾದಿಗಳು ಯಾರು ಬರೋದಿಲ್ಲ. ಪ್ರತಿ ಸೋಮವಾರ ಭಕ್ತಾದಿಗಳು ಇರ್ತಾರೆ. ನಾವು ಬೆಳಗ್ಗೆ 7 ಗಂಟೆಯಿಂದ 9:30 ತನಕ ಅಭಿಷೇಕ ಪೂಜೆ, 9:30 ಪೂಜೆ ಸ್ಟಾರ್ಟ್ ಮಾಡ್ಕೊತೀವಿ. ಭಕ್ತಾದಿಗಳು ಬಂದಾಗ ಪೂಜೆ ಮಾಡಿ ಕಳಿಸ್ತಾ ಇರ್ತೀವಿ. ಪ್ರತಿ ಸೋಮವಾರ ಇರ್ತೀವಿ. ಬೇರೆ ಭಕ್ತಾದಿಗಳು ಇರ್ತೀವಿ.